ಗೊತ್ತಾ? ರುದ್ರದೇವರು ತಲೆಯ ಮೇಲೆ ಚಂದ್ರನನ್ನು ಕೂಡಿಸಿಕೊಂಡಿದ್ದಾರೆ. ಆ ರುದ್ರದೇವರೆಂಬ ಶ್ರೇಷ್ಠರಾದ ಸಜ್ಜನರು ಅವರ ಸಂಘ ಮಾಡಿದ ಒಂದು ಪುಷ್ಪ, ಹೂವು. ರುದ್ರದೇವರ ತಲೆಯ ಮೇಲೆ ಒಂದು ಹೂವು ಏರಿಸಿದರೆ ರುದ್ರದೇವರ ಸಂಘ ಆಯಿತು ಆ ಪುಷ್ಪಕ್ಕೆ. ಆ ಹೂವಿನ ಮೇಲೆ ಒಂದು ಇರುವೆ ಕುಳಿತಿತ್ತು. ಮಾರುಕಟ್ಟೆಯಲ್ಲಿಯೋ ಅಥವಾ ತೋಟದಲ್ಲಿಯೋ ಹೂವಿನ ಮೇಲೆ ಒಂದು ಇರುವೆ ಏರಿ ಕುಳಿತಿದೆ. ಹೂವಿನ ಸಂಘ ಮಾಡಿತು. ಆ ಹೂವು ರುದ್ರದೇವರ ಸಂಘವನ್ನು ಮಾಡಿದೆ. ಅಂದರೆ ರುದ್ರದೇವರೆಂಬ ಸಜ್ಜನರ ಸಂಘವನ್ನು ಪಡೆದ ಒಂದು ಹೂವಿನ ಸಂಘ ಆ ಇರುವೆಗೆ ಇದ್ದದ್ದಕ್ಕೆ ರುದ್ರದೇವರಿಗೆ ಹೂವು ಕೊಟ್ಟಾಗ ಅವರು ತಲೆಯ ಮೇಲೆ ಇಟ್ಟುಕೊಂಡ್ರು ಅಂತ ಅಂದ್ಕೊಳ್ಳಿ. ರುದ್ರದೇವರ ತಲೆಯ ಮೇಲೆ ಹೂವು ಇಟ್ಟುಕೊಂಡ್ರೆ ಅದೇ ತಲೆಯ ಮೇಲೆ ಚಂದ್ರ ಪಕ್ಕದಲ್ಲಿಯೇ ಇರ್ತಾನೆ. ಇರುವೆ ಅಲ್ಲಿಯೇ ಇರುವ ಚಂದ್ರನಿಗೆ ಚುಂಬನವನ್ನು ಮಾಡುವುದಕ್ಕೂ ಸಮರ್ಥವಾಗತ್ತೆ. ನೆಲದ ಮೇಲಿದ್ದ ಇರುವೆಗೆ ಮನೆಯ ಅಟ್ಟವನ್ನು ಏರುವುದೇ ಕಷ್ಟ ಸಾಧ್ಯ. ಅಂಥದ್ದು ಒಂದು ಹೂವಿನ ಮೇಲೆ ಏರಿ ಕುಳಿತ ಇರುವೆ ರುದ್ರದೇವರ ತಲೆ ಏರಿ ತಲೆಯ ಮೇಲೆ ಇರುವ ಚಂದ್ರನನ್ನೂ ಚುಂಬನ ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಈ ಕಲ್ಪನೆಯಿಂದ ನಮಗೆ ತಿಳಿಸಿಕೊಡೋದು, ನಾವು ಸಜ್ಜನರ ಸಂಘವನ್ನು ಮಾಡಿದರೆ ಭಗವಂತನ ಸಾನ್ನಿಧ್ಯವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ.